ಸರ್ ನೀವು ನಿಜ ಕಾಮಿಡಿ ಪ್ರೋಗ್ರಾಮ್ ಅಲ್ಲೇ ಬಿಡ್ತೀನಿ ಸರ್. ಆಯ್ತಿರೋ ಕಲಾಭಿಮಾನಿಗಳೇ, ಈಗ ಅಮರ್ ಮೂವಿನ ಲಾಂಚ್ ಮಾಡೋದಕ್ಕೋಸ್ಕರ ವಿಶ್ ಮಾಡೋದಕ್ಕೋಸ್ಕರ ಬರ್ತಾ ಇದ್ದಾರೆ ಇಂಟರ್ನ್ಯಾಷನಲ್ ಸೆಲೆಬ್ರಿಟಿ ಕೈಕಾಲ್ ಜಾಡ್ಸೋ. ಸ್ವಾಗತ ನಿಮಗೆ, ವಂದನ ನಿಮಗೆ, ಸಂಭ್ರಮ ಸಂತೋಷ ನಮಗೆ. ನಮ್ದೇನ್ ಗೊತ್ತಣ್ಣ, ಈ ಸೀರಿಯಲ್ ಲೈಟ್ ಗೊತ್ತಾ ನಿಮ್ಗೆ? ಸೀರಿಯಲ್ ಲೈಟ್ ಬಿಲ್ಡಿಂಗ್ ಗಳಿಗೆ ರೋಡ್ಗೆಲ್ಲ ಹಾಕ್ತಿವಲ್ಲ, ಹೌದೌದು ಸರ್, ಗೊತ್ತಾಯ್ತು. ಆತರ ಸೀರಿಯಲ್ ಲೈಟ್ ಟೆಂಟ್ ಹೌಸ್ ಇದೆ ನಮ್ದು. ಟೆಂಟ್ ಹೌಸ್ ಕೆಲಸ. ಟೆಂಟ್ ಹೌಸ್ ಕೆಲಸ ನಮ್ದು. ಟೆಂಟ್ ಹೌಸ್ ಅಂದ್ರೆ ಪಾತ್ರಗಳೆಲ್ಲ ಮಾಡಲ್ಲ, ಬರೀ ಲೈಟಿಂಗ್ ಸಿಸ್ಟಮ್ ಅಷ್ಟೇ. 5 ಜನ ಹುಡುಗರಿದ್ದಾರೆ ಕೆಲ್ಸಕ್ಕೆ. ಮೊನ್ನೆ ಏನಾಗ್ಬಿಟ್ಟಿದೆ, 5 ಜನರಲ್ಲಿ 5 ಜನಕ್ಕೂ ಮದುವೆ ಆಗ್ಬಿಟ್ಟಿದೆ. ಇನ್ನು ಕೊನೆಯವನೊಬ್ಬ ಇದಾನಲ್ಲ ಕೆಲಸದವನು, ಅವನದು ಮದುವೆ ಫಿಕ್ಸ್ ಆಗಿದೆ. ಇನ್ನೊಂದು 2 ದಿವಸದಲ್ಲಿ ಮದುವೆ ಇದೆ ಅವನ್ದು. ಇವ್ನಿಗೆ ಹೇಳಿದೀನಿ, ಬೇಡ ಕಣೋ ಮದುವೆ ಟೈಮಲ್ಲಿ ಯಾಕೆ ಕೆಲ್ಸಕ್ಕೆ ಬತ್ತೀಯಾ, ಹೋಗಿ ರಜಾ ತಗೋ, ಎಲ್ಲ ಕಾರ್ಡ್ ಕೊಡೋದು ಅದು ಇದು ಫ್ಯಾಮಿಲಿ ರಿಲೇಷನ್ಗೆಲ್ಲ ಇರ್ತದಲ್ಲ. ಸೊ ಹಂಗಾಗಿ ಬೇಡ ಕಣ ಹೋಗ ಅಂತ ಹೇಳಿದೀನಿ. ಅವ್ನು ಇಲ್ಲ ಅಣ್ಣ ನನಗೆ ದುಡ್ಡು ಬೇಕು ಸ್ವಲ್ಪ, ನಾನು ಇನ್ನೂ 2 ದಿವಸ ಮಾಡ್ತೀನಿ ಅನ್ಬಿಟ್ಟು ಮಾಡವನೆ. ನಿನ್ನೆ ಏನ್ ಮಾಡ್ಬಿಟ್ಟು ಅವನೇ ಒಂದು ಬಿಲ್ಡಿಂಗ್ ಅಲ್ಲಿ ಲೈಟ್ ಹಾಕಕ್ಕೆ, ಹೊಸ ಬಿಲ್ಡಿಂಗ್ ಗೃಹಪ್ರವೇಶ ಮಾಡ್ತಾ ಇದ್ರಂತೆ, ಅದಕ್ಕೆ ಲೈಟಿಂಗ್ ಹಾಕಕ್ ಬಂದಿದ್ದಾರೆ, ಕೇಳಕ್ ಬಂದಿದ್ದಾರೆ. ಇವನು ಇದ್ಕೊಂಡು ನಾನು ಹೋಯ್ತೀನಿ ಬಿಡೋಣ ಮಾಡ್ತೀನಿ ಅಂತ ಹೋಗಿದ್ದಾನೆ. ಇವನು ಮತ್ತೆ ಅವನ ಜೊತೆ ಇನ್ನೊಂದಿಬ್ರು ಹುಡುಗರು. ಅವನೇನ್ ಮಾಡ್ಬಿಟ್ಟು ಅವನೇ ಆ ಬಿಲ್ಡಿಂಗ್ ಹಿಂದ್ಗಡೆ ಟ್ರಾನ್ಸ್ಫಾರ್ಮ್ ಇದೆಯಂತೆ. ಟ್ರಾನ್ಸ್ಫಾರ್ಮ್ ಅಂದ್ರೆ ಗೊತ್ತಲ್ಲ, ಕರೆಂಟ್ ಎಲ್ಲ ಫುಲ್. ಟಿಸಿ ಅಂತೀವಿ ನಮ್ ಕಡೆ. ಟಿಸಿ ಅಂತೀರಾ? ಟಿಸಿ ಅಂದ್ರೆ ಈ ರೈಲ್ವೆ ಸ್ಟೇಷನ್ ಅಲ್ಲಿ ಟಿಕೆಟ್ ಚೆಕ್ ಮಾಡ್ತಾರಲ್ಲ, ಆ ಟಿಸಿ ಅಲ್ಲ, ಕರೆಂಟ್ ಇದೆ. ಟ್ರಾನ್ಸ್ಫಾರ್ಮರ್ ನೀವು ಅಂತೀರಾ, ನಮ್ ಕಡೆ ಟಿಸಿ ಅಂತೀವಿ. ನಾವು ಟಿಸಿ ಅಂದ್ರೆ ಟ್ರೈನ್ ಟಿಕೆಟ್ ಚೆಕ್ ಮಾಡೋರು ಟಿಸಿ ಅನ್ಕೊಂತೀವಿ. ಇಲ್ಲ, ನಾವು ಟ್ರಾನ್ಸ್ಫಾರ್ಮರ್ಗೆ ನಮ್ ಕಡೆ. ಸರಿ, ಹಂಗಾಗಿ ಏನಾಗ್ಬಿಟ್ಟಿದೆ, ಆ ಟ್ರಾನ್ಸ್ಫಾರ್ಮ್ ಇರೋದು ಇವ್ನು ನೋಡ್ಕೊಂಡಿಲ್ಲ. ಹಿಂಗ್ ಬಿಲ್ಡಿಂಗ್ ಮೇಲೆಯಿಂದ ಹೊರಗಡೆ ಹಿಂಗ್ ಎಸೆಯಕ್ ಹೋಗಿದ್ದಾನೆ, ಟ್ರಾನ್ಸ್ಫಾರ್ಮ್ ಮುಗಿದೈತೆ, ಬಿದ್ದೈತೆ. ಅದೇನಾಗ್ಬಿಟ್ಟಿದೆ, ಅದರಿಂದ ಶಾಕು ವೈರ್ ಹಂಗೆ ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಇವನ್ಗೆ ಹೊಡೆದು ಬಿಟ್ಟಿದೆ. ಕೈ ಕಾಲು ಅದು ಇದೆಲ್ಲ ಫುಲ್ ಎಲ್ಲ ಹಿಂಗೆ ಮಡ್ಸ್ಕೊಂಡ್ಬಿಟ್ಟಿದ್ದ. ಆಮೇಲೆ ಡಾಕ್ಟರ್ ಹತ್ರ ಎಲ್ಲ ಕರ್ಕೊಂಡೋಗಿ ಹಾಸ್ಪಿಟ್ಲ್ಗೆಲ್ಲ ತೋರಿಸಿದ್ವಿ. ಅವ್ರೇನು ಹೇಳಿದ್ದಾರೆ, ಸರಿಯಪ್ಪ ಕೈ ಕಾಲು ಎಲ್ಲ ಏನಾಗಿಲ್ಲ, ಅದೆಲ್ಲ ಚೆನ್ನಾಗಿ ಮಾಡಿದೀವಿ, ಟ್ರೀಟ್ಮೆಂಟ್ ಎಲ್ಲ ಕೊಟ್ಬಿಟ್ಟು. ಈಗ ಏನಂದ್ರೆ ಅವನದು ಲಿಂಗ ಇರುತ್ತಲ್ವಾ, ಲಿಂಗ ಅಂದ್ರೆ ಅದೇ ಏನ್ ಹೇಳಿ, ಅದೇ ಅದೇ ಅಂತ ನೀವು ಹೇಳ್ತೀರ, ಸುಸ್ಸು ಮಾಡ್ತೀವಲ್ಲ, ಸರ್ ಗೊತ್ತಾಯ್ತು. ಅದು ಬಂದ್ಬಿಟ್ಟು ಫೇಲ್ ಆಗ್ಬಿಟ್ಟಿದೆ. ಅದ್ರ ಮೇಲೆ ಕೆದೋಳಲ್ಲ ಅವನ್ಗೆ, ಮಕ್ಳಾಗಲ್ಲ ಅವನ್ಗೆ. ಏನ್ ಮಾಡ್ಬೇಕಂತೀವಿ ಪಾಪ ಅವನಿಗೆ. ಅದು ಶಾಕ್ ಹೊಡೆದ್ಬಿಟ್ಟಿದೆ. ಶಾಕ್ ಹೊಡೆದಿದ ತಕ್ಷಣ ಕೆಳಗಡೆ ನರ ವೀಕ್ ಆಗಿರ್ತದಲ್ವ ಸಣ್ಣದು, ಅದು ಹೊಡೆದಿದ ತಕ್ಷಣ ಏನಾಗ್ಬಿಟ್ಟಿದೆ ಅವನದು ಫೇಲ್ ಆಗ್ಬಿಟ್ಟೈತೆ. ಅದಕ್ಕೆ ಡಾಕ್ಟರ್ ಎಲ್ಲ ಏನಂತಿದ್ದಾರೆ, ಅದು ರೆಡಿ ಮಾಡಕ್ ಆಗಲ್ಲ ನಾವು ಅಂತ ಹೇಳಿದ್ರು. ನಾನಂದೆ ಅಮೆರಿಕಕ್ಕೆ ಬೇಕಾದ್ರೂ ಕಲ್ಸಿ ಡಾಕ್ಟ್ರೆ, 2 ದಿನದಲ್ಲಿ ಮದುವೆ ಬೇರೆ ಐತೆ. ಅವ್ರ ಎಂತಿ ಎಲ್ಲ ಇವನ್ನ ಇಷ್ಟಪಟ್ಟಿದ್ದು, ಇವ್ನ ಅಂದ ನೋಡ್ಬಿಟ್ಟು ಇವ್ನ ಚಂದ ನೋಡ್ಬಿಟ್ಟು. ಇವಾಗ ಅದೇ ಇಲ್ಲ ಅಂದ್ರೆ ಅವ್ರು ಏನಕ್ಕಪ್ಪ ಮದುವೆ ಮಾಡ್ಕೊಂತಾರೆ? ಮದುವೆ ಆದ್ರೆ ಏನು ಪ್ರಯೋಜನ ಇಲ್ಲ. ಅವ್ರು ಆಗೋದೇ ಇಲ್ಲ, ಬೇಡ ಹೋಗಲ್ಲ ಅನ್ಬಿಡ್ತಾರೆ. ಕಾರ್ಡ್ ಬೇರೆ ಎಲ್ಲ ಕಡೆ ಹಂಚ್ಬಿಟ್ಟಿದ್ದಾರೆ, ರೇಷನ್ಗೆಲ್ಲ ಕೊಟ್ಬಿಟ್ಟಿದ್ದಾರೆ. ಅಯ್ಯೋ, ಈಗ ನೋಡಿದ್ರೆ ಅದೇ ಎದೊಳ್ತಾ ಇಲ್ಲ ಮೇಲೆ. ಆವೆದ್ದಿದ್ರೆ ತಾನೇ ಬುಸ್ ಅಂತ ಕಾಟ ಹಾಕೋದು. ಅರ್ಥ ಆಯ್ತು ಬಿಡಿ ಸರ್, ಬರೀ ಇಂತದೇ. ಆವೆದ್ದಿಲ್ಲ ಅಂದ್ರೆ ಎಲ್ಲಿ ಬುಸ್ ಅನ್ನುತ್ತೆ ಅಲ್ವಣ್ಣ? ತಿಳಿತು ಬಿಡಿ, ನನಗೆ ಗೊತ್ತಾಯ್ತು. ಹಂಗಾಗಿ ನಾನು ಡಾಕ್ಟರ್ನ ಮಾತಾಡಿದೆ. ಅವರೆಲ್ಲ ಏನಂದ್ರು, ಅಮೆರಿಕಾಗಲ್ಲ ಎಲ್ಲೋದ್ರು ಆಗಲ್ಲ ಇವನ್ಗೆ, ಬೇಕಾದ್ರೆ ಒಂದೇ ಒಂದು ಆಪ್ಷನ್ ಇದೆ. ಏನಂತ ರುಕೋ ಜರಾ ಸಬರ್ ಕರೋ. ಏನ್ ಆಪ್ಷನ್ ಅಂದ್ರೆ, ಬೇರೆಯವ್ರ ಲಿಂಗ ಎತ್ಬಿಟ್ಟು ಇವ್ನಿಗೆ ಹಾಕ್ಬೋದು. ಬೇರೆಯವ್ರು ಯಾರು ಕೊಡ್ತಾರೆ ಸರ್ ಹಂಗೆಲ್ಲ? ಅಂದ್ರೆ ಇವಾಗ ನೀವಿದ್ದೀರಾ, ನಿಮ್ಗೆ ಮದ್ವೆ ಆಗೋಗಿದೆ, 3 ಮಕ್ಳು, ನಿಮ್ಗೆ ಮದ್ವೆ ಆಗೋಗಿದೆ, 3 ಮಕ್ಳು ಆಗ್ಬಿಟ್ಟಿದ್ದಾರೆ, ನಿಮ್ಗೆಲ್ಲ ಟೋಟಲ್ ಮುಗ್ದೋಗ್ಬಿಟ್ಟಿದೆ. ಇವಾಗ ನನ್ಗೇನ್ ಲಿಂಗ ನಿಮ್ಗೇನ್ ಕೆಲಸ ಇಲ್ವಲ್ಲ? ಇವಾಗ ಕೆಲಸ ಹೆಂಗಿರಲ್ಲ ಸರ್, ಸಹಾಯ ಗಂಟೆ ಇರುತ್ತಲ್ಲ. ಕೆಲಸ ಹೆಂಗಿರಲ್ಲ ಅಂತೀರ ಅದಕ್ಕೆ? ಅಂದ್ರೆ ಮಕ್ಕಳೆಲ್ಲ ಆಗೋದ್ಮೇಲೆ ಇನ್ನೇನ್ ಬೇಡ, ಬೇಕೇ ಬೇಕಾಗುತ್ತೆ ಸರ್. ಅದು ಹೆಂಗಿರುತ್ತೆ, ಸಹಾಯ ಗಂಟೆ ಬೇಕಾಗುತ್ತೆ. ಅದು ಅಂದ್ರೆ ಡೈಲಿ ಮಜಾ ತಗೊಂತ ಇರ್ಬೇಕಂತ. ಮತ್ತೆ ಬರೀ ಇಂತದೇ.
ನಮಗೇನಂದ್ರೆ ಯಾರಂಗ್ ಮಕ್ಳಾಗಿರ್ತಾರೋ ಅವ್ರ ಲಿಂಗ ಇದ್ರೆ ಅವನಿಗೂ ಮಕ್ಳಾಯ್ತವೆ. ಸುಮ್ಗೆ ಕುಡ್ಕೊಂಡೆಲ್ಲ ಕಟ್ಕೊಂಡು ಎಲ್ಲ ಫೇಲ್ಗೀಲ್ ಆಗ್ಬಿಟ್ರೆ ಕಷ್ಟ ಅಲ್ವಾ? ಮಕ್ಕಳ ಆಗಿರೋ ಲಿಂಗನೇ ಬೇಕಂತೇನಿಲ್ಲ. ಕುಡುಕರಾದ್ರೂ ಅದಕ್ಕೆ ಸಂಬಂಧ ಇರಲ್ಲ ಅದು ಡ್ರಿಂಕಿಗೆ. ಅಂದ್ರೆ ಬುಸ್ ಅನ್ಬೇಕಲ್ವಾ? ಬುಸ್ ಅನ್ನತ್ತೆ ಎಡೆ ಎದ್ದುಬಿಟ್ಟು ಬುಸ್ ಅನ್ನತ್ತೆ ಸರ್. ಎಲ್ಲ ಎಣ್ಣೆ ಹೊಡೆದಲ್ಲಿ ಎಲ್ಲ ನರ ಎಲ್ಲ ವೀಕ್ ಆಗ್ಬಿಟ್ಟಿರ್ತದಲ್ಲ. ಏನಾಗಲ್ಲ ಸರ್. ನೀವು ಕುಡಿಯಲ್ಲ ಅಲ್ವಣ್ಣ? ನಾವು ಕುಡ್ಕವೆ. ಹೌದಾ? ಆದ್ರೆ ಮಕ್ಳಾಗಿದೆ ನಿಮ್ಗೆ? ಮಕ್ಕಳ ಆದ್ಮೇಲೆ ನಾವು ಇವಾಗ ಕುಡಿಯೋದು ಕಲ್ತಿದ್ದೀರಾ. ಸೊ ಹಂಗಾಗಿ ಅವ್ರೇನಂತ ಇದಾರೆ, ಯಾರನ್ನಾರು ಕರ್ಕೊಂಡ್ ಬಂದ್ಬಿಡಿ ಅವ್ರ ಜೊತೆ ಯಾರು ಇರಲ್ಲ ಬಿಡಿ ಸರ್. ಇಲ್ಲ ನೀವು ಬನ್ನಿ, ಏನಾಗುತ್ತೆ? ನಾವೆಲ್ಲಿ ಬರೋಣ? ವಿಷಯ ಅಯ್ಯಯ್ಯೋ ನಲ್ಲಪ್ಪ ಬಗ್ನಿಗುಟ್ಟು. ನಾನ್ ಬರಲ್ಲ ಸರ್ ಅಂತದ್ ಕೆಲ್ಸಕ್ಕೆಲ್ಲ. ಅಯ್ಯೋ ನಮ್ಗೇನು ಆಸೆ ಕನ್ಸುಗಳಿದಾವೆ, ಸ್ಟಾಪ್ ಮಾಡಿ. ಮಕ್ಳೆಲ್ಲ ಆಗೋಗಿದ್ದಲ್ಲ. ಬೇಡ ಸರ್, ನಾವು ಬೇಡ ಸರ್, ನಮ್ಗೆ ಆ ಥರ ಎಲ್ಲ ಇಷ್ಟ ಆಗಲ್ಲ ಬಿಡಿ. ಸ್ಟಾಪ್ ಮಾಡಿ ಸರ್. ನೀವೇನು ನಮ್ಗಿನ್ನೂ ಆಸೆ ಇದಾವೆ, ನಮಗಿನ್ನೂ ಕನಸುಗಳಿದಾವೆ. ಏನ್ ಕನ್ಸಿದೆ ಅಣ್ಣ? ಇಳಿಸಿ ಸರ್, ನೀವು ಸ್ಟಾಪ್ ಮಾಡಿ ಸರ್. ಸ್ಟಾಪ್ ಮಾಡಿ ಸರ್, ಗಾಡಿ ಸ್ಟಾಪ್ ಮಾಡಿ. 3 ಜನ ಮಕ್ಕಳಾಗಿದ್ದಾರೆ. ನನಗೆ ಆ ಥರ ಎಲ್ಲ ಬೇಕಾಗಿಲ್ಲ. ಇಳಿಸಿ ಸರ್, ಇಳಿಸಿ ಸರ್. ನೀವು ನಿಮ್ಗೆ ಎಷ್ಟು ಬೇಕು ಹೇಳಿ ದುಡ್ಡು? ಸರ್ ಎಷ್ಟು ದುಡ್ಡೇ ಬೇಡ, ನನಗೆ ಸಂಬಂಧನೇ ಬೇಡ ಬಿಡಿ ಸರ್. ನನ್ಗೇನು ಕನ್ಸುಗಳು ತುಂಬಾ ಇದಾವೆ ಸರ್. ಸ್ಟಾಪ್ ಮಾಡಿ ಸರ್. ನೀವು ನಿಮ್ ಮನೆಗ್ ಬೇಕಾದ್ರೆ ಸೀರಿಯಲ್ ಲೈಟ್ ಹಾಕ್ಸ್ತೀನಿ ನಾನು. ಸೀರಿಯಲ್ ಬೇಡ, ನಾನು ಸಾಯ್ತೀನಿ ಸರ್. ಹಂಗೆ ಬೇಡ ಬೇಡ ನನಗೆ. ತೆಗಿರಿ ಸರ್, ನಿನ್ಗೆ ಏನು ಫ್ಯಾಮಿಲಿ ಸೀರಿಯಲ್ ಬೇಡ, ಏನು ಬೇಡ ಸರ್. ತೆಗಿರಿ ಸರ್, ನೀವು ಸ್ಟಾಪ್ ಮಾಡಿ. 1 minute. ತೆಗಿರಿ ಸರ್, ಇದು ನಾನು ಕೊಡೋಣ, ಏನಾಗಲ್ಲ. ಬೇಡ ಗುರು, ತೆಗಿ ಸರ್. ನೀವು ಹೆಂಗೋ ಮಕ್ಳಾಗಿದ್ದಾರೆ ತೆಗಿರಿ ಸರ್, ತೆಗಿ. ನೀವು ಮಕ್ಳಾಗಿದ್ದಾರೆ ತಾನೆ ನಿಮ್ಗೆ? ಬೇಡ ನನಗೆ, ತೆಗಿರಿ ಸರ್. ನೀವು ಇದನ್ನ ಮಕ್ಳಾಗಿದಾರಲ್ಲ, ಬೇಕಾಗಿಲ್ಲ. ಬೇಕಾದ್ರೆ ಕಳಿಸ್ತೀನಿ ಅಂತಾರ. ನಾವು ಒಬ್ಬರು ಬರ್ಬೇಕು ನನಗೆ. ನಾನು ಬೇಕಾಗಿಲ್ಲ ಗುರು, ನೀನೇ ಬರ್ಬೇಕು. ನಾನು ಬರಲ್ಲ. ತೆಗಿ ಗುರು, ನಿನಗ್ ಮಕ್ಳಾಗಿದ್ದಾರೆ. ಬೇಕಾಗಿಲ್ಲ ಗುರು, ನಾನು ಬೇಕಾಗಿಲ್ಲ. ನನಗೆ ಬರೀ ಲಿಂಗ ಅಷ್ಟೇ ಬೇಕಾಗಿಲ್ಲ ಗುರು. ಅವ್ನ್ ಲಿಂಗ ನಿನ್ಗೆ ಹಾಕ್ಸ್ತೀನಿ ಬಿಡು. ನನಗೆ ಬೇಡ ಗುರು. ಅವ್ನ್ ಲಿಂಗ ಸರ್, ನೀವು ಅವ್ನ್ ಲಿಂಗ ನೀನ್ ಹಾಕೋಬೇಕಾದ್ರೆ ನಾನು ಸಾಯ್ತೀನಿ ವಿನ ಅದನ್ನ ಕೊಡೋದಿಲ್ಲ. ನಾನು ಸಾಯ್ತೀನಿ, ಬೇಜಾರಿಲ್ಲ ನನಗೆ. ನೀವೇನ್ ಸರ್, ತೆಗಿರಿ ಸರ್. ನೀವು ಅವ್ನಿಗೆ ಮದುವೆ ಫಿಕ್ಸ್ ಆಗಿದ್ದಾನ. ಅವ್ರ ಎಂತಿ ಬೇರೆ ಅವ್ನ್ ನೋಡಿದ್ದೆ. ಅವ್ನ್ ಪರ್ಸನಾಲಿಟಿ ನೋಡ್ಬಿಟ್ಟು ಅದೆಲ್ಲ ಒಪ್ಕೊಂಡೆ. ನಾನು ತೆಗಿರಿ ಸರ್. ಒಪ್ಕೊಳ್ಳಿ, ಇದನ್ನು ನಾನು ಒಪ್ಕೊಳ್ಳೋದಿಲ್ಲ. ತೆಗಿರಿ ಸರ್. ಏನಾಗಲ್ಲ ಗುರು ನಿಮ್ಗೆ. ಲಿಂಗ ಅಷ್ಟೇ ತಗೊಳ್ಳೋದು. ಅಯ್ಯೋ ನನಗೆ ಎದ್ದೇಳ್ತಾ ಇಲ್ಲ. ನಾನೇ ಅವನಿಗೆ ಕೊಡ್ಲಿ. ಬೆಳಗ್ಗೆ ಎದ್ದಿದ್ದೀರಲ್ಲ ನೀವು, ಇನ್ನೇನಕ್ಕೆ ಎದ್ದೊಳ್ತೀರಾ? ಅಲ್ಲ, ಅದೇ ಎದ್ದೇಳ್ತಾ ಇಲ್ಲ ನನಗೆ. ಯಾವ್ದು ಬುಸ್ ಅಂತ ಇಲ್ವಾ? ಮತ್ತೆ ಇರೋದೇ ಇಷ್ಟಾಗೈತೆ ನಂದೆ. ನನ್ ಮಾತ್ ಕೇಳು, ನಿನ್ಗೆ ನಂದೇ ಇಷ್ಟ ಆಗೈತೆ ಗುರುವೆ. ಬೇಕಾದ್ರೆ ಅದಕ್ಕೆ ಇಂಜೆಕ್ಷನ್ ಹಾಕ್ಸ್ತೀನಿ ಬಿಡು, ದಪ್ಪ ಬೇಕಾಗಿಲ್ಲ. ಬೇಡ, ಇಳಿಸಿ ಸರ್. ಒಂದ್ ಕೆಲಸ ಮಾಡೋಣ ಸರ್. ಬೇಡ, ತೆಗಿರಿ ಸರ್ ಗಾಡಿನ. ಮಕ್ಳಾಗವರೆಗೂ ಬೇಡ. ತೆಗಿತೀರಾ ಇಲ್ವಾ? ಇವಾಗ ತೆಗಿಲ್ವಾ ಸರ್? ನೀವು ಏನಾಗಲ್ಲ, ತೆಗಿಲ್ವಾ? ಸರಿ, ನೀನ್ ಏನ್ ಕೊಟ್ರೆ ಒಪ್ಪಂತೀಯ? ತೆಗಿಲ್ವಾ ಒಂದೇ. ನಾನು ತೆಗಿತೀನಿ. ತೆಗಿ, ಫಸ್ಟ್ ಓಪನ್ ಮಾಡಿ ಡೋರ್ನ. ಸರಿ, ಡಾಕ್ಟರ್ ಹತ್ರ ಒಂದ್ಸಲಿ ಮಾತಾಡೋಣ. ಸರಿ, ಓಪನ್ ಮಾಡಿ ಸರ್ ಡೋರ್ನ. ಒಂದ್ಸಲಿ ಮಾತಾಡೋಣ ಸರ್. ಓಪನ್ ಮಾಡಿ ಸರ್ ಡೋರ್ನ. ಸುಮ್ಮನೆ ಓಪನ್ ಮಾಡಿ. ನನ್ ಮಾತ್ ಕೇಳ ಸರ್. ನಾನು ಗ್ಲಾಸ್ನ ಗುದ್ದಿ ಬಿಟ್ಟು ಚೀರಾಡಿ ರಂಪ ಮಾಡಿ ಇಕ್ತೀನಿ ಇವಾಗ. ಬೇಡ ಬೇಡ ಬೇಡ, ತೆಗಿ. ಮತ್ತೆ ಪಕ್ಕ ಬರಲ್ಲ. ತೆಗಿರಿ ಸರ್. ಬರಲ್ಲ, ತೆಗಿರಿ. ನೀವು ಬರಲ್ವಾ? ನೀವು ಬರಲ್ಲ, ತೆಗಿರಿ ಸರ್. ಸಾಯ್ತೀನಿ ಅವೇನ. ಸಾಯ್ಬೇಡಿ. ಇಲ್ಲೇ ಬೇಕಾದ್ರೆ ಚಾಕು ಚುಚ್ಚಿ ಸಾಯಿಸ್ರಿ ನನ್ನ. ಬೇಜಾರಿಲ್ಲ ಅಂದ್ರೆ ಅಲ್ಲಿ ಚಾಕು ಚುಚ್ಬಿಟ್ಟು ತೆಗಿತಾರ ಆಚೆ. ಬರೋದಿಲ್ಲ ಸರ್. ಇವಾಗ ಏನ್ ತೆಗಿತೀರಾ ಇಲ್ವಾ? ನೀವು ತೆಗಿತೀನಿ. ತೆಗಿ. ಮತ್ತೆ ಡೋರ್ನ ಓಪನ್ ಮಾಡು. ಬರಲ್ವಾ ನೀನು? ನಾನು ಬರಲ್ಲ. ಓಪನ್ ಮಾಡಿ ಡೋರ್ನ. ಏನಾಯ್ತದ ನಾ ಕೊಟ್ರೆ? ತೆಗಿರಿ ಸರ್. ಪೈಲೆ ಓಪನ್ ಮಾಡಿ ಸರ್. ನೀವು ಡೋರ್ನ ತೆಗಿರಿ ಸರ್. ಡೋರ್ನ ಓಪನ್ ಮಾಡಿ. ನಾನು ಕೇಳೋದು ಒಂದೇ ಸರ್. ತೆಗಿರಿ ಸರ್. ನೀವು ತೆಗಿರಿ ಸರ್. ಡೋರ್ನ ಓಪನ್ ಮಾಡಿ. ತೆಗಿರಿ ಸರ್. ಪೈಲೇನಾ ಇದು? ಬೇಗ ತೆಗಿರಿ ಸರ್. ನೀವು ಪೈಲೇನಾ ಅಂದ್ರೆ ಬೇಗನೆ ನಮ್ ಕಡೆ ತೆಗಿರಿ ಸರ್ ಡೋರ್ನ. ಸರಿ, ಬೇರೆ ಆಪ್ಷನ್ ಏನಾರು ಇದೆಯಾ? ಬೇರೆ ಆಪ್ಷನ್ ಬೇರೆ ಬೇಕಾದ್ರೆ ಕಳಿಸ್ತೀನಿ. ಅವ್ರ ಫ್ಯಾಮಿಲಿ ಇಲ್ಲಾರ್ದವ್ರಿಗೆ ಬೇಕಾದ್ರೆ ಕಳಿಸ್ತೀನಿ.
ಇಲ್ಲ ಯಾವ್ದಾರು 1.5 ವರ್ಷ ಕತ್ತೆ ಯಾವ್ದಾರು ಇದೆಯಾ ನಿಮ್ಮ ಮನೇಲಿ? ಆ ಕತ್ತೆ ಎತ್ತ ಹಾಕ್ಬೋದಂತ. ಯಾವ ಕತ್ತೆ ಇಲ್ಲ, ನಾವೆಲ್ಲಿ ಸಾಕೋಣ ಈ ಬೆಂಗಳೂರಲ್ಲಿ ಕತ್ತೆ. ಸರಿ ನಾಯಿಗಳಿದಾವ? ಸರ್ ನಾಯಿಗೆ ನಾವೇನು ಸಾಕಿಲ್ಲ. ಅಲ್ಲ ನಾಯಿದು ಬೇಕಾದ್ರೆ ಹಾಕ್ಬೋದಂತ. ನಾಯಿನೆಲ್ಲ ಬೇಕಾದ್ರೆ ಅಲ್ಲಿ ಸರ್ಕಲಲ್ಲಿ ಪ್ಯೂರ್ ನನ್ನ ಮಕ್ಕಳು ಸಿಗ್ತಾರೆ ಕಳಿಸ್ತೀನಿ. ಸ್ವಲ್ಪ ಕಾಸಿನ ಆಸೆ ತೋರಿಸ್ಬಿಟ್ಟು ತಗೋಬಹುದು ನೀವು ಅವ್ರಿಗೆ. ನಿಮ್ಗೆ ಕಾಸಿನ ಆಸೆ? ನನಗೆ ಬೇಕಾಗಿಲ್ಲ ಸರ್, ನನಗೆ ತೆಗಿ ಡೋರ್ನ. ಸರಿ ಮನೆ ಕಟ್ಕೊಡ್ಲ ನಿನ್ಗೊಂದು? ಬೇಕಾಗಿಲ್ಲ ಸರ್, ಪೈಲೆ ತೆಗೀರಿ, ಓಪನ್ ಮಾಡ್ರಿ ಡೋರ್ನ. ಸರ್ ತೆಗೀರಿ ಸರ್ ಪೈಲೆನ. ಅವು ಬುಸ್ ಅಂತ ಇಲ್ಲ ಸರ್ ತೆಗೀರಿ ಸರ್ ನೀವು. ಅವು ಗೀವ ಅವು ಬುಸ್ ಅಂತ ಇಲ್ಲ, ಬುಸ್ ಅಂತ ಇಲ್ಲ, ನನಗೆ ಅಂತ ಇಲ್ಲ. ಸರಿ ಬೇಕಾಗಿಲ್ಲ, ಇವಾಗ ತೆಗೀರಿ ಡೋರ್ನ. ನಿಂದ ಅವು ಬುಸ್ ಅನ್ನುತ್ತಾ ಇಲ್ವಾ? ತೆಗೀರಿ ನೀವು. ಸರಿ ಇರಿ, ಅದೆಲ್ಲ ತೆಗಿಬೇಡಿ ಇರಿ. ತೆಗೀರಿ ಡೋರ್ನ. ಡೋರ್ ಹಾಕಪ್ಪ. ಸರಿ ಇರಿ, ತೆಗಿ ಡೋರ್ನ. 1 ನಿಮಿಷ ಕುತ್ಕೋ. ತೆಗೀರಿ ಸರ್ ನೀವು. ಆಯ್ತು 1 ನಿಮಿಷ ಕುತ್ಕೊಳ್ಳಿ. ತೆಗಿ ನೀನು. ಪಕ್ಕ ತೆಗಿತೀನಿ ಕುತ್ಕೋ. ತೆಗಿ ಸರ್ ನೀನು. ಆಯ್ತು ತೆಗಿತೀನಿ. ತೆಗಿಸ್ತೀರಿ ತೆಗಿತೀನಿ. ತೆಗಿ ಡೋರ್ನ. ಇಲ್ಲಿ ಮಾತು ನಿಜ ತೆಗಿತೀನಿ. ಸುಮ್ಮನೆ ಆಯ್ತು ತಮಾಷೆ ಮಾಡಲ್ಲ. ತೆಗಿ ಡೋರ್ನ ಓಪನ್ ಮಾಡಿ. ಆಯ್ತು ಸರಿ ಕುತ್ಕೊಳ್ಳಿ. ಆಯ್ತು ತೆಗಿ ಡೋರ್ನ ಓಪನ್ ಮಾಡು. ಸರಿ ಅವ್ರಿಗೆ ಹೇಳ್ಬಿಡ್ತೀನಿ ಇರು. ಪೈಲೆ ಓಪನ್ ಮಾಡಿ ಡೋರ್ನ. ಪೈಲೆ ಅವ್ರಿಗೆ ಹೇಳ್ಬಿಡ್ತೀನಿ ಇರು ಫಸ್ಟ್. ಅದೆಲ್ಲ ಗೊತ್ತಿಲ್ಲ, ಫಸ್ಟ್ ಓಪನ್ ಮಾಡಿ ನೀವು. ಅವ್ರಿಗೆ ನಾನು ಹೇಳೋದು ಕೇಳು. ಯಾರಿಗಾದ್ರೆ ಹೇಳ್ತಾರೆ, ಅದಕ್ಕೆ ನನಗೇನ್ ಸಂಬಂಧ? ನಾನು ಅವ್ರಿಗೆ ಹೇಳಿದ್ದೆ ತೆಗಿ ಡೋರ್ನ ಓಪನ್ ಮಾಡಿ. ಬರಲ್ಲ ಅಂತ ಹೇಳ್ಬಿಡ್ತೀನಿ ಇರು 1 ನಿಮಿಷ. ಅವ್ರಿಗೆ ಹೇಳ್ಬಿಡ್ತೀನಿ ಇರು. ಅವ್ರಿಗೆ ಹೇಳಿದ್ಮೇಲೆ ನೀನು ಹೋಗ್ಬಿಡಿ ಅಂತ ಅಷ್ಟೇ. ಸರ್ ಸುಮ್ಮನೆ ಓಪನ್ ಮಾಡಿ ಸರ್. ಏನ್ ತಲೆ ಕಡ್ಸ್ಕೊಬೇಡ ಇರು, ಏನಾಗಲ್ಲ. ಆಯ್ತು ತೆಗಿ ಸರ್ ಡೋರ್ನ. ಆಯ್ತು ಹೋಗೋಣ. ನಾನು ಹೇಳ್ತಾ ಇದ್ದಾನೆ ಹೋಗೋಣ ಅಂತ. ಹೋಗೋಣ ಇರು. ಆಯ್ತು ಕಾಮಿಡಿ ಪ್ರೋಗ್ರಾಮ್ ಬಾ, ಇದು ನಿಜ ಕಾಮಿಡಿ ಪ್ರೋಗ್ರಾಮ್. ಕಾಮಿಡಿ ಪ್ರೋಗ್ರಾಮ್ ನಿಜ ಕಾಮಿಡಿ ಪ್ರೋಗ್ರಾಮ್. ಅಲ್ಲೇ ಬಿಡ್ತೀನಿ ನಿಜ ಕಾಮಿಡಿ ಪ್ರೋಗ್ರಾಮ್ ಬಾ. ಏನ್ ಬೇಕಾಗಿಲ್ಲ ಹೋಗಿ. ನಿಜ ಕಾಮಿಡಿ ಪ್ರೋಗ್ರಾಮ್ ಮರಯ್ಯ. ಬಾಯಿಲೆ ಒಂದೇ 1 ನಿಮಿಷ. ಬಾಯಿಲೆ ನನ್ನ ಮಾತು ಕೇಳು. ಒಂದೇ 1 ನಿಮಿಷ ಇರು. 1 ನಿಮಿಷ ಇರು. 1 ನಿಮಿಷ ಇರು. ಆಯ್ತಿರು. A few moments later. ಇನ್ನು ಮಾಡಿದ್ದು ಕಾಮಿಡಿ ಏನಕ್ಕಂದ್ರೆ ಕೃಷ್ಣ ಪಕ್ಷ ಇದ್ದವರು ಕಾರಲ್ಲಿ ಹೋದ್ರೆ ಈ ತರ ತೊಂದರೆಗಳಾಗುತ್ತೆ. ಹಂಗಾಗಿ ಬಸ್ಸಲ್ಲಿ ಆಟೋದಲ್ಲಿ ಹೋಗ್ಬೇಕು ಅಂತಾಗಿ ಒಂದು ಮೆಸೇಜ್ ಕೊಡೋಕೆ ಜನಗಳಿಗೆ ಈ ತರ ಮಾಡಿದ್ದು. ಸೊ ಹಂಗಾಗಿ ನಿಮ್ಗೇನು ಬೇಜಾರಿಲ್ಲ ತರ ಇದು ಮಾಡಿದ್ದು. ಹೋಗೋಣ ಮತ್ತೆ. ಎಲ್ಲ ಲೈಕ್ ಮಾಡಿ ಅಂತ ಹೇಳಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿ ನಂಬರ್ ಇರಲಿ. ಹಾಯ್ ಫ್ರೆಂಡ್ಸ್, ಯಾರು ಗುರುತು ಪರಿಚಯ ಇಲ್ದವ್ರ ಜೊತೆ ಹೋಗ್ಬೇಡಿ. ನಂತರನೇ ಆಗುತ್ತೆ ನಿಮಗೂ. ಗಿಫ್ಟ್ ಇಸ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್. ಸೂಪರ್. ಈ ವಿಡಿಯೋ ಟಿವಿಯಲ್ಲಿ ಹಾಕ್ಬೋದ ನಾವು? ಎಲ್ಲಾದ್ರೂ ಹಾಕೊಳ್ಳಿ ಸರ್. ಸರಿ ಓಕೆ. ಅಷ್ಟೇ, ನಿಮ್ಮ ಪರ್ಮಿಷನ್ ಬೇಕು ನಮ್ಗೆ ಅಷ್ಟೇ. ಇಲ್ಲ ಹಾಕೊಳ್ಳಿ.